ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಂದರೆ, ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ನಿಮಗೆ ಗೊತ್ತಿದೆ ದೇವಸ್ಥಾನದಲ್ಲಿ ಏನು ಡೆಕೋರೇಷನ್ಸ್ ಮಾಡಿರ್ತಾರೆ ಅಂತ. ಸೊ ಇವಾಗ ನಾವು ಬೆಳಗ್ಗೆಯಿಂದ ಉಪವಾಸ ಇದ್ದು ನೈಟ್ ದೇವಸ್ಥಾನಕ್ಕೆ ಬಂದ್ವಿ, ಮೈಸೂರು ಇಸ್ಕಾನ್ಗೆ. ಸೊ ಅಲ್ಲೂ ಚೆನ್ನಾಗಿ ಡೆಕೋರೇಷನ್ ಮಾಡಿದರು, ಬಾಳೆ ಎಲೆ ಅಲ್ಲಿ ಏನು ಉದ್ದಕ್ಕೂ ಡೆಕೋರೇಷನ್ ಮಾಡಿದರು. ಇದೊಂಥರ ನಮಗೆ ಫೀಲ್ ಕೊಡಲೇ ಇಲ್ಲ ಇಸ್ಕಾನಿಗೆ ಬಂದಿದ್ವಿ ಅಂತ. ಸೊ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಇಲ್ಲೆಲ್ಲ ಮೇ ಬಿ ತುಂಬ ಜನ ಇದ್ರು ಅನಿಸುತ್ತೆ. ಸೊ ಈ ಥರ ಗೇಟ್ಸ್ ಎಲ್ಲ ಹಾಕಿದ್ದಾರೆ. ನಾವಿದ್ದಾಗ ಏನು ಅಷ್ಟೊಂದು ರಶ್ ಇರಲಿಲ್ಲ. ಸೊ ಇವತ್ತು ಯಾರೆಲ್ಲ ಉಪವಾಸ ಇದ್ದು ದೇವಸ್ಥಾನಕ್ಕೆ ಹೋಗಿದ್ರಿ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೋತೀನಿ. ಸೊ ಇವಾಗ ಬನ್ನಿ ಯಾವ ಥರ ಇಸ್ಕಾನ್ನಲ್ಲಿ ಡೆಕೋರೇಷನ್ಸ್ ಮಾಡಿದ್ದಾರೆ ತೋರಿಸ್ತೀನಿ ವಿಡಿಯೋದಲ್ಲಿ, ನೋಡಿ. ಮತ್ತು ಇಲ್ಲಿ ಜಪ ಮಾಡೋಕ್ಕೆ ಅಂತ 108 ಸಲ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ 108 ಸಲ ಹೇಳ್ಬೇಕು ಅಂತ ಇಲ್ಲಿ ಹೇಳ್ಕೊಡ್ತಿದ್ರು. ಸೊ ನಾವು ಜಪ ಮಾಡಿ 108 ಸಲ ಮಾಲೆಯಲ್ಲಿ ಇಟ್ಕೊಂಡು ಹಿಂಗೆ ಜಪ ಮಾಡಬೇಕು. ಅದಾದಮೇಲೆ ಜಪ ಮಾಡಿ ದರ್ಶನ ಎಲ್ಲ ಮುಗಿಸಿ ಪ್ರಸಾದ ತಿಂದು ಇವಾಗ ಬುಕ್ಸ್ ಮತ್ತು ಸ್ನ್ಯಾಕ್ಸ್ ಅಂತ ಮಾರ್ತಾಯಿದ್ರು. ನಾವೇನು ತಗೊಳ್ಳಿಲ್ಲ, ಜಸ್ಟ್ ಹಂಗೆ ಒಂದು ರೌಂಡ್ ಹಾಕೊಂಡು ಬಂದ್ವಿ. ಮತ್ತು ಇದು ಹಳೆ ಇಸ್ಕಾನು. ಸೊ ಇವಾಗ ಹೊಸದು ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿದೆ. ಈ ಥರ ಕಟ್ತಿದ್ದಾರೆ ಮೈಸೂರಲ್ಲಿ. ಸೊ ಕನ್ಸ್ಟ್ರಕ್ಷನ್ ನಡೀತಿದೆ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹಾಕಿದ್ರು. ಅದನ್ನು ಓದಿ ಮತ್ತು ಆ ಫೋಟೋಸ್ ಎಲ್ಲ ನೋಡ್ಕೊಂಡು ಹಂಗೆ ಒಂದು ರೌಂಡ್ ಹಾಕಿದ್ವಿ. ಇಸ್ಕಾನ್ ಹತ್ರನೇ ಒಂದು ವಿಷ್ಣು ದೇವಸ್ಥಾನ ಇತ್ತು. ಸೊ ಅಲ್ಲಿಗೂ ವಿಸಿಟ್ ಮಾಡಿದ್ವಿ. ಡೆಕೋರೇಷನ್ ಹೆಂಗೆ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲೇ ತೋರಿಸ್ತೀನಿ, ಬನ್ನಿ. ಸೊ ಇವಾಗ 2 ದೇವಸ್ಥಾನ ವಿಸಿಟ್ ಮಾಡಿ ಪಿ ಜಿಗೆ ಹೋಗಬೇಕು. ಸೊ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇವಾಗ ಪ್ರಸಾದ ಇಸ್ಕೊಂಡು ಪಿ ಜಿಗೆ ಹೋಗ್ತಾ ಇದ್ದೀವಿ. ಬಾಯ್.